ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ಲೇಟಾಗಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಕೆಲವೊಂದು ಟಿಪ್ಸ್ನ ಶೇರ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ತಾಮ್ರದ ಪಾತ್ರೆಗಳನ್ನ ಯಾವ ರೀತಿ ಈಸಿಯಾಗಿ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. 2 ಸ್ಟೆಪ್ಪಲ್ಲಿ ಈ ರೀತಿ ಪಾತ್ರೆಗಳನ್ನು ಯಾವ ರೀತಿ ವಾಶ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇ ಟಿಪ್ಪಲ್ಲಿ ನಾನು 1 ನಿಂಬೆಹಣ್ಣು, ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ. ಇಲ್ಲಿ ನಿಂಬೆಹಣ್ಣನ್ನು ಪೂರ್ತಿಯಾಗಿ ಹಿಂಡ್ಕೊಳ್ತೀನಿ. 1 ನಿಂಬೆಹಣ್ಣು ಕಂಪ್ಲೀಟಾಗಿ ಬೇಕಾಗುತ್ತೆ ಇದಕ್ಕೆ. ಮೊಸರನ್ನ ಸಹ ನೋಡಿ ಎಷ್ಟು ಬೇಕು ಅಷ್ಟು ಕಲಿಸ್ಕೋಬೇಕಾಗುತ್ತೆ. ಇದಿಷ್ಟನ್ನು ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಾಮ್ರದ ಪಾತ್ರೆಗೆ ಅಪ್ಲೈ ಮಾಡ್ಕೊಳ್ತೀನಿ. ಇವಾಗ 2ನೇ ಸ್ಟೆಪ್ಪಲ್ಲಿ ಇನ್ನೊಂದು ಪಾತ್ರೆನ ಯಾವ ರೀತಿ ವಾಶ್ ಮಾಡೋದು ಅಂತ ತೋರಿಸ್ತೀನಿ. ಇದು ತುಂಬಾ ಈಸಿ ಮೆಥಡ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಡಿಶ್ ವಾಷರ್ ಮತ್ತು ಹುಣಸೆಹಣ್ಣು ಬಳಸಿ ಈ ಪಾತ್ರೆನ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ 2 ತಾಮ್ರದ ಚಮಚಗಳನ್ನು ಬೇರೆ ಬೇರೆ ರೀತಿ ವಾಶ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ಇವೆರಡನ್ನೂ ಸಹ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಮತ್ತು ಮೊಸರು, ಲೆಮನ್ ಸೇರಿಸಿರೋ ಈ ಪಾತ್ರೆನ ಇನ್ನೊಂದು ಸಲ ನಿಂಬೆಹಣ್ಣಲ್ಲಿ ಚೆನ್ನಾಗಿ ತಿಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ಇವಾಗ 2 ಪಾತ್ರೆನೂ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ, ನೀಟಾಗಿ ಕ್ಲೀನಾಗಿದೆ. ಇಲ್ಲಿ ಕಪ್ಪಾಗಿರುವಂಥ ಬೆಳ್ಳಿ ದೀಪಗಳನ್ನು ತೊಗೊಂಡಿದ್ದೀನಿ. ಇದನ್ನು ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಇನ್ನೊಂದು ಟಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಕ್ಲೀನ್ ಮಾಡೋದಕ್ಕೆ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಜೊತೆಗೆ 1 ನಿಂಬೆಹಣ್ಣು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಭೂತಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವಿಭೂತಿನ ಪೌಡ್ರಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣನ್ನು ಸಹ ಒಂದನ್ನು ಪೂರ್ತಿಯಾಗಿ ಯೂಸ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು. ನಿಂಬೆಹಣ್ಣನ್ನು ಹಿಂಡ್ಕೊಂಡು ಪೂರ್ತಿಯಾಗಿ ಅದನ್ನು ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಇದು 1 ದೀಪಕ್ಕೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಅಪ್ಲೈ ಮಾಡಿ ತೋರಿಸ್ತೀನಿ. ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದು ಅಪ್ಲೈ ಮಾಡ್ಕೊಂಡಾದ ನಂತರ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. 5 ನಿಮಿಷ ಆದ ನಂತರ ಒಂದು ಬ್ರಷ್ನ ಸಹಾಯದಿಂದ, ಒಂದು ಟೂತ್ ಬ್ರಷ್ನ ಸಹಾಯದಿಂದ ಇದನ್ನು ಕ್ಲೀನಾಗಿ ಉಜ್ಕೊಳ್ತಾ ಹೋಗ್ತೀನಿ. ಇದನ್ನು ಸ್ಕ್ರಬ್ಬರ್ ಸಹಾಯದಿಂದನೂ ಉಜ್ಕೊಬೋದು. ಆದರೆ ಈ ಟೂತ್ ಬ್ರಷಲ್ಲಿ ಈಸಿಯಾಗಿ ಈ ರೀತಿ ಡಿಸೈನ್ ಇದ್ದರೆ ದೀಪಗಳು ಅಥವಾ ಬೇರೆ ಬೆಳ್ಳಿ ಪದಾರ್ಥಗಳನ್ನು ಈಸಿಯಾಗಿ ಉಜ್ಬೋದು ಅಂತ ಹೇಳಿ ನಾನು ಬ್ರಷ್ನ ತೊಗೊಂಡಿದ್ದೀನಿ. ಪಾತ್ರೆಗಳನ್ನ ತಿಕ್ಕೋದಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಒಂದು ಟೂತ್ ಬ್ರಷ್ನ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಪಾತ್ರೆಗಳನ್ನಾಗಲಿ ಅಥವಾ ಬಾಚಣಿಗೆಗಳನ್ನಾಗಲಿ ತಿಕ್ತೀನಿ ಇದರಲ್ಲಿ. ಅಷ್ಟೇ, ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ಬ್ರಷ್ಯಿಂದ ಉಜ್ಜುತ್ತಾ ಇರೋಂಥ ಈ ದೀಪ ನೋಡಿ ಎಷ್ಟು ಕ್ಲೀನ್ ಆಗ್ತಾ ಇದೆ. ನೋಡಿ ಈಗ 2 ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೊಸ ದೀಪ ರೀತಿ ಕಾಣಿಸ್ತಾ ಇದೆ. ನಾನು ಹೇಳಿರೋ ಈ ಟಿಪ್ಸ್ನ ಬಳಸಿ ನೀವು ಸಹ ಬೆಳ್ಳಿ ಮತ್ತು ತಾಮ್ರ ಪಾತ್ರೆಗಳನ್ನು ಈ ರೀತಿ ವಾಶ್ ಮಾಡ್ಕೊಬೋದು ಈಸಿಯಾಗಿ. ಎಲ್ಲ ಕೆಲಸಗಳನ್ನ ಮುಗಿಸಿ ನಾನಿಲ್ಲಿ ಸ್ನಾನ ಮಾಡೋಣ ಅಂತ ಹೋಗಿದ್ದೆ. ಸ್ನಾನ ಮಾಡ್ಕೊಂಡು ಬಂದೆ. ತಲೆನ ನೀಟಾಗಿ ಒರೆಸ್ತಾ ಇದ್ದೀನಿ ಟವಲಿಂದ.
ಒರೆಸ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಡೈಲಿ ಬಳಸೋವಂಥ ಕ್ರೀಮ್ನು ನಾನಿಲ್ಲಿ ಗಾರ್ನಿಯರ್ ಅವ್ರದ್ದು ಸ್ಕಿನ್ ನ್ಯಾಚುರಲ್ ಕ್ರೀಮ್ ಮಾಯಿಶ್ಚರೈಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಸ್ಕಿನ್ಗೆ ಚೆನ್ನಾಗಿ ಶೂಟ್ ಆಗುತ್ತೆ ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕೈಗಳಿಗೂ ಸಹ ಇದನ್ನು ಅಪ್ಲೈ ಮಾಡ್ಕೊತೀನಿ. ಇದಕ್ಕಿಂತ ಮೊದಲು ನಾನು ಬೇರೆ ಕ್ರೀಮ್ನ ಯೂಸ್ ಮಾಡ್ತಿದ್ದೆ. ಇವಾಗ ನೋಡೋಣ ಅಂತ ಹೇಳಿ ಈ ಕ್ರೀಮ್ನ ತೊಗೊಂಡಿದ್ದೀನಿ. ಇದು ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ನನ್ನ ಸ್ಕಿನ್ಗೆ ಅಂತ. ಇದ್ರ ಜೊತೆಗೆ ನಾನು BB ಕ್ರೀಮ್ನು ಸಹ ಒಂದೊಂದು ಸಲ ಯೂಸ್ ಮಾಡ್ತೀನಿ. ಸಿಂಪಲ್ಲಾಗಿ ಮೇಕಪ್ ಮಾಡ್ಕೋಬೇಕು ಅಂತ ಹೇಳೋರು ಈ ರೀತಿ BB ಕ್ರೀಮ್ನ ಲೈಟ್ ಫೌಂಡೇಶನ್ ಆಗಿ ಯೂಸ್ ಮಾಡ್ಬೋದು. ಜಾಸ್ತಿ ಮೇಕಪ್ ನೆಸೆಸಿಟಿ ಇರಲ್ಲ. ಹೊರಗಡೆ ಫಂಕ್ಷನ್ಸ್ಗಾದರೆ BB ಕ್ರೀಮ್ ಜೊತೆಗೆ ಒಂದು ಪೌಡರ್ನು ಸಹ ಹಾಕ್ಕೊಬೋದು. ಅದ್ರ ಜೊತೆಗೆ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮೇಕಪ್ ಚೆನ್ನಾಗಿರುತ್ತೆ. ಇವಾಗ ಸಂಜೆ ಆಗಿದೆ, ಹೊರಗಡೆ ಸ್ವಲ್ಪ ಕಸ ಗುಡಿಸೋಣ ಅಂತ ಹೇಳಿ ಗುಡಿಸ್ತಾ ಇದ್ದೀನಿ. ಇಲ್ಲಿ ನೈಟ್ ಡಿನ್ನರ್ಗೆ ಅಂತ ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ಹಾಗಲಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ. ಅವರಿಗೋಸ್ಕರ ನಾನು ವೀಕ್ಲಿ ಒನ್ಸ್ ಆದರೂ ನಾನು ಹಾಗಲಕಾಯಿ ಪಲ್ಯ ಮಾಡ್ತಾನೇ ಇರ್ತೀನಿ. ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ. ಆದರೆ ನನ್ನ ಮಗಳಿಗೆ ಹಾಗಲಕಾಯಿ ಪಲ್ಯ ಅಂದರೆ ಇಷ್ಟ ಆಗಲ್ಲ, ಸ್ವಲ್ಪ ಕಹಿ ಇರುತ್ತೆ ಅಂತ ಹೇಳಿ ನಾನು ಮಾಡೋ ಪಲ್ಯ ಅಷ್ಟೊಂದು ಕಹಿ ಏನಿರಲ್ಲ, ಆರಾಮಾಗಿ ನನ್ನ ಮಗಳು ಎಲ್ಲ ಥರದ ತರಕಾರಿನೂ ತಿಂತಾಳೆ. ಆದರೆ ಈ ಹಾಗಲಕಾಯಿ ಒಂದು ತರಕಾರಿ ಬಿಟ್ಟು. ನೋಡಿ, ಈ ಹಾಗಲಕಾಯಿ ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿತ್ತು, ಒಳಗಡೆ ಸ್ವಲ್ಪ ಹಾಳಾಗಿದೆ. ತರಕಾರಿ ಕಟ್ ಮಾಡಿದ ನಂತರ ನೋಡಿ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ರೆ ನಮಗೇನೆ ಕೆಲಸ ಈಸಿ ಅಂತ ಅನಿಸುತ್ತೆ ನೆಕ್ಸ್ಟು ಯಾವುದಾದ್ರೂ ಕೆಲಸ ಮಾಡೋದಕ್ಕೆ. ಮತ್ತು ನಾನಿಲ್ಲಿ ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಕಟ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಇವಾಗ ಯಾವುದೇ ಈರುಳ್ಳಿ ತೊಗೊಂಡ್ರು ಎಲ್ಲೇ ತೊಗೊಂಡ್ರೂ ತುಂಬಾ ಬ್ಲ್ಯಾಕ್ ಆಗಿರುತ್ತೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ, ಅದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗಾಗಿ ಈರುಳ್ಳಿನ ತುಂಬ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಕಟ್ ಮಾಡಿರೋಂಥ ಚಾಕುನೂ ಸಹ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಟೊಮೊಟೊನೂ ಸಹ ಕಟ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಸಾಲೆಗೆ ರುಬ್ಬೋದಕ್ಕೆ ಅಂತ ಹೇಳಿ ಹಾಕ್ಕೊತೀನಿ. ಈರುಳ್ಳಿನ ಸಹ ಅರ್ಧ ಮಸಾಲೆಗೆ ರುಬ್ಬೋದಕ್ಕೆ ಅಂತ ಹಾಕ್ಕೊತೀನಿ, ಇನ್ನರ್ಧ ಒಗ್ಗರಣೆಗೆ ಅಂತ ಬಳಸ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿನೂ ಸಹ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು, ಇಲ್ಲಾಂದರೆ ಸಣ್ಣ ಸಣ್ಣ ಮರಳು ಇರುತ್ತೆ, ಗೊತ್ತಾಗೋದಿಲ್ಲ ಅದು. ನೋಡಿ, ಎಲ್ಲದನ್ನು ವಾಶ್ ಮಾಡಿ ಹಾಕಿದೆ. ಎಲ್ಲದನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಪಲ್ಯ ಮಾಡ್ಬೋದು ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟನ್ನು ಒಂದು ಹಾಫ್ ಆನ್ ಅವರ್ ಮುಂಚೆನೇ ನಾನು ಕಲಸಿ ಇಟ್ಕೊಂಡಿದ್ದೆ. ಇವಾಗ ಹೊತ್ಕೊತಾ ಇದ್ದೀನಿ. ನನಗೆ ಚಪಾತಿನ ಮೊದಲೇ ಬೇಯಿಸಿ ಇಡೋದಕ್ಕೆ ಇಷ್ಟ ಆಗಲ್ಲ. ಎಲ್ಲ ಊಟಕ್ಕೆ ಕುತ್ಕೊಂಡ್ಮೇಲೆ ನನಗೆ ಬೇಯಿಸಿ ಬಿಸಿಯಾಗಿ ಕೊಡೋದಕ್ಕೆ ಇಷ್ಟ ಆಗುತ್ತೆ. ಎಲ್ಲ ಒಟ್ಟಿಗೆ ಸಹ ಊಟ ಮಾಡ್ತೀವಿ. ಫಸ್ಟು ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ಕೊಟ್ಟಾದಮೇಲೆ ನೆಕ್ಸ್ಟು ನಾನು ನಿಧಾನಕ್ಕೆ ತಿಂತೀನಿ. ಬೇರೆ ತಿಂಡಿಗಳಾದರೆ ಎಲ್ಲರೂ ಜೊತೆಯಲ್ಲೇ ತಿಂತೀವಿ. ಈ ಇಡ್ಲಿ ದೋಸೆ ಆದರೆ ನಾನು ಫಸ್ಟು ಅವರು ತಿಂದಾದಮೇಲೆ ನೆಕ್ಸ್ಟು ನಾನು ಬಿಸಿಯಾಗಿ ಹಾಕ್ಕೊಂಡು ತಿಂತೀನಿ. ಚಪಾತಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ ಬೇಯಿಸ್ಕೊತೀನಿ. ಯಾಕೆಂದರೆ ನಾವು ಜಾಸ್ತಿ ಆಯಿಲ್ನ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ, ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಪಲ್ಯ ಆಗಲಿ, ಯಾವುದೇ ರೈಸ್ ಐಟಮ್ನಾಗಲಿ, ಸಾಂಬಾರಾಗಲಿ ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ ಆಯಿಲು. ನನ್ನ ಹಸ್ಬೆಂಡ್ ಸ್ವಲ್ಪ ಡ್ರೈ ಚಪಾತಿನೇ ಇಷ್ಟಪಡ್ತಾರೆ. ಜಾಸ್ತಿ ಎಣ್ಣೆ ತುಪ್ಪ ಆಗಲಿ ಜಾಸ್ತಿ ಬಳಸೋದಿಲ್ಲ ಅವರು. ನೀವು ಅಷ್ಟೇ ಯಾವುದೇ ಆಯಿಲ್ ಆಗಲಿ ಸ್ವಲ್ಪ ಕಡಿಮೆ ಬಳಸೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಇವತ್ತಿನ ಡಿನ್ನರ್ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ರೆಡಿಯಾಗಿ. ಇವತ್ತಿನ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.